श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयदं हरिं करोतु मम कल्याणं हरिर्हयमुकापितः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणोऽति सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಏಳರ ಮಹತ್ವವನ್ನ ಕೆಲವು ಶ್ಲೋಕಗಳನ್ನ ನಿನ್ನೆ ದಿವಸ ನೋಡಿದ್ದೀವಿ. ಇವತ್ತು ನಿನ್ನೆ ನೋಡಿದ್ದೇನು ಜಪ ಸಂಖ್ಯೆ 7 ಗ್ರಹಗಳಿಗೆ ಎಷ್ಟೆಷ್ಟು ಜಪವನ್ನ ಮಾಡಬೇಕು ಅಂತ ನಿನ್ನೆ ತಿಳ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ಮುಂದೆ ಹೋಗೋಣ. 7 ಜನ ಇದ್ದಾರೆ: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಇವರು ಎಲ್ಲರಿಗೂ ಒಂದೊಂದು ಗೋತ್ರ ಇದೆ. ಆ ಗೋತ್ರದ ಬಗ್ಗೆ ಹೇಳ್ತಾರೆ. ಕಾಶ್ಯಪ, ಸೂರ್ಯ ಅವತಾರ ಮಾಡಿರುವಂತಹ ಗೋತ್ರ ಅದು ಕಾಶ್ಯಪ. ಕಶ್ಯಪರ ಮಗನಾದಂಥವನು ಸೂರ್ಯ. ಇನ್ನು ಚಂದ್ರ ಅತ್ರಿ ನೇತ್ರ ಸಮುದ್ಭವ, ಅರ್ಘ್ಯ ಬಿಡುವಂತಹ ಸಂದರ್ಭದಲ್ಲಿ ಕೃಷ್ಣನ ಜನ್ಮಾಷ್ಟಮಿ ದಿವಸ ಹೇಳ್ತೇವೆ ನಾವು. ಚಂದ್ರ ಅತ್ರಿ ಗೋತ್ರದಲ್ಲಿ ಅವತಾರ ಮಾಡಿದಂಥವನು. ಇನ್ನು ಮಂಗಳ ಭಾರದ್ವಾಜ ಗೋತ್ರ, ಬುಧ ಅತ್ರಿ ಗೋತ್ರ, ಗುರು ಅಂಗೀರಸ, ಶುಕ್ರ ಭಾರ್ಗವ, ಶನಿ ಕಾಶ್ಯಪ. ಸೂರ್ಯನ ಮಗನೇ ಶನಿ ಆದ್ದರಿಂದ ಅವನು ಕಾಶ್ಯಪ. ಆಯ್ತಾ? ಇನ್ನು ದಿಕ್ಕುಗಳಿದ್ದಾವೆ. 7 ಜನಕ್ಕೆ 7 ದಿಕ್ಕನ್ನ ಹೇಳ್ತಾರೆ. ಅರ್ಕೋ ಶುಕ್ರೋ ಪೂರ್ವಮುಖೋ, ಗುರುರುತ್ತರತೋ ಮುಖಃ, ಸೋಮಃ ಶನಿ ಪಶ್ಚಿಮಸ್ಯೋ, ಶೇಷ ದಕ್ಷಿಣತೋ ಮುಖಾಹ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ನವಗ್ರಹ ದೇವಸ್ಥಾನಕ್ಕೆ ಹೋಗಿರ್ತೀರಲ್ಲ, ಅವಾಗ ಇದನ್ನ ನಾವು ಪರೀಕ್ಷೆಯನ್ನು ಮಾಡಬಹುದು. ಶನಿಯ ಮುಖ ನಾವು ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ನವಗ್ರಹ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಎದುರುಗಡೆ ಇರುವಂತಹ ಮೂರ್ತಿ ಸಾಮಾನ್ಯವಾಗಿ ಶನಿ ಇರ್ತಾನೆ. ಮಂಗಳದಲ್ಲಿ ಮಂಗಳ ಇರ್ತಾನೆ, ಶನಿ ಇರ್ತಾನೆ, ಅಂದ್ರೆ ಮಂದ ಅಂತ ಅವನನ್ನು ಕರೀತಾರೆ. ಇನ್ನು ಸೂರ್ಯ ಪೂರ್ವಕ್ಕೆ ಮುಖ ಹಾಕಿರುವಂಥದ್ದು, ಚಂದ್ರ ಪಶ್ಚಿಮಕ್ಕೆ, ಮಂಗಳ ದಕ್ಷಿಣಕ್ಕೆ, ಬುಧ ದಕ್ಷಿಣಕ್ಕೆ, ಗುರು ಉತ್ತರಕ್ಕೆ, ಶುಕ್ರ ಪೂರ್ವಕ್ಕೆ, ಶನಿ ಪಶ್ಚಿಮಕ್ಕೆ. ಶನಿಯ ಮುಖ ಯಾವಾಗಲೂ ಪಶ್ಚಿಮಕ್ಕಿರತ್ತೆ, ಸೂರ್ಯಂದು ಪೂರ್ವಕ್ಕಿರತ್ತೆ. ಇದು ಶಾಸ್ತ್ರ ಹೇಳಿರುವಂತಹ 7ರ ಮಹತ್ವ. 7 ಜನ, 7 ದಿಕ್ಕುಗಳು, 7 ಗೋತ್ರ. ಇನ್ನು ಇವರೆಲ್ಲರೂ ಒಂದೊಂದು ದೇಶದಲ್ಲಿ ಅವತಾರ ಮಾಡಿರುವಂಥವ್ರು. ವಿಶೇಷವಾಗಿ ಅದನ್ನು ಹೇಳ್ತಾರೆ. ಅರ್ಕೋ ಜಾತಃ ಕಲಿಂಗೇಶು. ಅರ್ಕ ಅಂದ್ರೆ ಸೂರ್ಯ. ಸೂರ್ಯ ಹುಟ್ಟಿರುವಂತಹ ದೇಶ ಯಾವುದು? ಕಳಿಂಗ ದೇಶದಲ್ಲಿ ಅವನ ಅವತಾರ ಆಗಿರುವಂಥದ್ದು. ಯಮುನಾಯಾಂಚ ಚಂದ್ರಮಾಹ. ಯಮುನಾ ದೇಶದಲ್ಲಿ ಹುಟ್ಟಿದಂಥವನು ಚಂದ್ರ. ಅಂಗಾರಕಸ್ತು ವಿಂಧ್ಯಾಯಾಮ್. ವಿಂಧ್ಯ ದೇಶದಲ್ಲಿ ಅಂಗಾರಕ ಮಂಗಳ ಅವತಾರ ಮಾಡಿರುವಂಥದ್ದು. ಮಗಧೇತು ಬುಧಸ್ತತ. ಮಗಧ ದೇಶ ಬುಧ ಅವತಾರ ಮಾಡಿರುವಂಥದ್ದು. ಬೃಹಸ್ಪತಿ ಸಿಂಧು ಚಶ್ಚ. ಸಿಂಧು ದೇಶದಲ್ಲಿ ಗುರು ಬೃಹಸ್ಪತಿ ಅವತಾರ ಮಾಡಿರುವಂಥದ್ದು. ಇನ್ನು ಶುಕ್ರೋ ಭೋಜ ಕಟೆ ತಥಾ. ಭೋಜಕಲ್ ಅಂತ ಕರೀತಾರೆ. ಶುಕ್ರ ಅಲ್ಲಿ ಅವತಾರ ಮಾಡಿರುವಂಥದ್ದು. ಸೌರಾಷ್ಟ್ರೇಚ ಶನಿರ್ಜಾತಯೇ ಜಾತ ಇತ್ತೇತೆ ಗ್ರಹದೇಶಕಾಹ. ಸೌರಾಷ್ಟ್ರ ದೇಶದಲ್ಲಿ ಅವನು ಶನಿ ಅವತಾರ ಮಾಡಿರುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ 7 ಗ್ರಹಗಳು ಮತ್ತು 7 ದೇಶಗಳು ಅಲ್ಲಿ ಅವತಾರ ಮಾಡಿರುವಂಥದ್ದು. ಇನ್ನು 7 ಗ್ರಹಗಳಿಗೆ ರತ್ನಗಳಿದ್ದಾವೆ. ಸಾಮಾನ್ಯವಾಗಿ ಇದು ಎಲ್ರಿಗೂ ಸ್ವಲ್ಪ ಪರಿಚಯ ಇರುವಂತಹ ವಿಷಯ. ಸೂರ್ಯ ಅಂದ್ಕೊಳ್ಳೆ ಮಾಣಿಕ್ಯವನ್ನು ಧಾರಣೆ ಮಾಡ್ತಾರೆ, ಶಾಸ್ತ್ರ ಹೇಳಿರುವಂಥದ್ದು. ಚಂದ್ರ ಮುತ್ತು, ಮಂಗಳ ಹವಳ, ಬುಧ ಪಚ್ಚೆ, ಗುರು ಪುಷ್ಯರಾಗ, ಶುಕ್ರ ವಜ್ರ, ಶನಿ ನೀಲ. ಇದು ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂತಹ ವಿಷಯ. ಇನ್ನು ಈ 7 ಜನ ಇದ್ದಾರಲ್ಲ, ಅವರು ರಾಶಿಗಳಿಗೆ ಅಧಿಪತಿಗಳಾಗಿದ್ದಾರೆ. ಅದನ್ನು ಹೇಳ್ತಾರೆ. ಸೂರ್ಯ ಸಿಂಹ ರಾಶಿಗೆ ಅಧಿಪತಿಯಾಗಿರುವಂಥವನು, ಚಂದ್ರ ಕರ್ಕಾಟಕ ರಾಶಿಗೆ ಅಧಿಪತಿಯಾಗಿರುವಂಥವನು, ಮಂಗಳ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿರುವಂಥವನು.
ಬುಧ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ, ಗುರು ಧನು ಮತ್ತು ಮೀನ ರಾಶಿಗೆ ಅಧಿಪತಿಯಾಗಿರುವಂಥವನು, ಶುಕ್ರ ವೃಷಭ ಮತ್ತು ತುಲಾ ರಾಶಿ, ಶನಿ ಮಕರ ಮತ್ತು ಕುಂಭ. 7 ಗ್ರಹಗಳು 12 ರಾಶಿಗಳಿಗೆ ವಿಭಾಗವನ್ನು ಮಾಡಿಕೊಟ್ರು ಶಾಸ್ತ್ರಕಾರ. ಇನ್ನು ಇದರ ಜೊತೆಗೆ ಇನ್ನೂ ಒಂದು ಮಹತ್ವದಲ್ಲಿ ಹೇಳ್ತಾರೆ. 7ರ ಮಹತ್ವದಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ. ಸಾಮಾನ್ಯವಾಗಿ ತೈಲಾಭ್ಯಂಗ ಅಂದ್ರೆ ಎಣ್ಣೆಯನ್ನ ಹಚ್ಚಿ ಸ್ನಾನ ಮಾಡುವಂಥದ್ದು ಯಾವ್ಯಾವ ದಿವಸ ಮಾಡಿದ್ರೆ ಏನೇನು ಫಲ ಅಂತ ಒಂದು ಮಾತಿದೆ. ಅದರಲ್ಲಿ 7 ವಾರಗಳಿಗೆ 7 ಫಲವನ್ನು ಹೇಳ್ತಾರೆ. ಸೋಮವಾರ ಮೊದಲನೇದ್ದು ಭಾನುವಾರದಿಂದ ಪ್ರಾರಂಭ ಮಾಡ್ತಾರೆ. ರವಿವಾರದಲ್ಲಿ ಮಾಡಿದ್ರೆ ಸಂತಾಪ. ಇನ್ನು ಸೋಮವಾರ ಕಾಂತಿ ವೃದ್ಧಿ ಆಗ್ತದೆ. ಮಂಗಳವಾರ ಮರಣ ಭಯ. ಇನ್ನು ಬುಧವಾರ ಧನಲಾಭ, ಗುರುವಾರ ಧನನಾಶ, ಶುಕ್ರವಾರ ವಿಶೇಷ ಸೌಭಾಗ್ಯ, ಶನಿವಾರ ಭಾಗ್ಯ ವೃದ್ಧಿಯಾಗುವಂಥದ್ದು. ಸಾಮಾನ್ಯವಾಗಿ ಇಲ್ಲಿವರೆಗೂ ನಾನು ಹೇಳಿರುವಂಥದ್ದು ಪುರುಷರಿಗೆ ಸಂಬಂಧಪಟ್ಟಿರುವಂಥದ್ದು. ಸ್ತ್ರೀಯರಾದ್ರೆ ಮಂಗಳವಾರ ಮತ್ತು ಶುಕ್ರವಾರ ಅವರಿಗೆ ಶಾಸ್ತ್ರ ಹೇಳಿ ವಿಧಾನ ಮಾಡಿರುವಂಥದ್ದು. ಮಂಗಳವಾರಂತೂ ಸರ್ವತಾ ಪುರುಷರು ಅದನ್ನು ಮಾಡಬಾರದಪ್ಪ, ಮರಣ ಭಯ ಪ್ರಾಪ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮಾಡಬಾರದು. ಇನ್ನು ಮುಂದೆ ಹೇಳ್ತಾರೆ. ಇನ್ನು ಕ್ಷೌರಕರ್ಮ ಅದರ ಬಗ್ಗೆನೂ ಹೇಳ್ತಾರೆ. ರವಿವಾರ ಮಾಡಿದ್ರೆ ಭಯ, ಸೋಮವಾರ ದೇಹ ಕಾಂತಿ ಉಂಟಾಗುವಂಥದ್ದು, ಮಂಗಳವಾರ ನಾನೀಗ ಹೇಳಿದ್ನಲ್ಲ ಮರಣ ಭಯ. ಎಷ್ಟೋ ಅಂಗಡಿಗಳೇ ಮುಚ್ಚಿಬಿಟ್ಟಿರ್ತದೆ, ಅವತ್ತು ಅಂಗಡಿಯನ್ನು ತೆಗೆಯೋದಿಲ್ಲ ಎಷ್ಟೋ ಊರುಗಳಲ್ಲಿ. ಮಂಗಳವಾರ ಅಷ್ಟು ನಿಷಿದ್ಧ. ಇನ್ನು ಬುಧವಾರ ಸನ್ಮಾನ, ಗುರುವಾರ ಜಯ, ಶುಕ್ರವಾರ ಜನಾನುರಾಗ, ಐಶ್ಯ ಅಭಿವೃದ್ಧಿ ಆಗತ್ತೆ, ಶನಿವಾರ ಮಾಡಿಸ್ಕೊಳ್ಳಬಾರದು, ರೋಗ ಬರ್ತದೆ ಅಂತ ಹೇಳ್ತಾರೆ. ಇರ್ಲಿ, 7ರ ಒಂದು ವೈಶಿಷ್ಟ್ಯತೆಯನ್ನು ಹೇಳ್ತಾ ಇದ್ದಾರೆ. ಇನ್ನು 7 ಜನ ಇದ್ದಾರಲ್ಲ, ಆ 7 ಜನರಿಗೆ ಅಂದ್ರೆ ಆ ದೇವತೆಗಳಿಗೆ 7 ಧಾನ್ಯಗಳನ್ನು ಹೇಳಿದ್ದಾರೆ. ಸೂರ್ಯ ಅಂದ್ರೆ ಸೂರ್ಯನಿಂದ ಪ್ರಾರಂಭ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಗೋಧಿ, ಅಕ್ಕಿ, ತೊಗರೆ, ಹೆಸರು, ಕಡಲೆ, ಅವರೆ, ಎಳ್ಳು. ಶನಿಗೆ ಎಳ್ಳು. ಹಾಗಾಗಿ ತಿಲರಾಶವು ಅಂತ ಹೇಳ್ತಾರೆ. 7 ಜನ ಅವರಿಗೆ ವಿಶಿಷ್ಟವಾಗಿ ಇರುವಂಥವ್ರು ಅಂತ ಹೇಳ್ತಾರೆ. ಇನ್ನು ಈ ಏನ್ ದೇವತೆಗಳಿದ್ದಾರಲ್ಲ 7 ಜನ, ಅದರಲ್ಲಿ ತಾರತಮ್ಯ ಇದೆ. ಆ ತಾರತಮ್ಯಕ್ಕೆ ಅನುಗುಣವಾಗೇ ಅವರನ್ನ ಪೂಜಾ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. 7 ಜನರ ತಾರತಮ್ಯ, ಯಾಯಾ ದೇವತೆಗಳು ಎಲ್ಲೆಲ್ಲಿ ಬರ್ತಾರೆ ನೋಡಿ. ಅದಿತಿ ಕಶ್ಯಪರ ಮಗನಾಗಿರುವಂತಹ ಸೂರ್ಯ 12ನೇ ಕಕ್ಷೆಯಲ್ಲಿ ಬರ್ತಾನೆ. ಬಹಳ ಎತ್ತರದ ದೇವತೆ, 12ನೇ ಕಕ್ಷೆ. ಆಮೇಲೆ ಅತ್ರಿ ಅನುಸೂಯರ ಮಗನಾಗಿರುವಂತಹ ಚಂದ್ರ, ಅವನು 12ನೇ ಕಕ್ಷೆಯಲ್ಲಿ ಬರ್ತಾನೆ. ಸೂರ್ಯ ಮತ್ತು ಚಂದ್ರ 12ನೇ ಕಕ್ಷೆ. ಇನ್ನು ಭೂಮಿಪುತ್ರನಾಗಿರುವಂತಹ ಕುಜ 25ನೇ ಕಕ್ಷೆ. ಚಂದ್ರ ತಾರೆಯರ ಮಗನಾಗಿರುವಂತಹ ಬುಧ, ಅವನು 23ನೇ ಕಕ್ಷೆ. ಶ್ರದ್ಧಾ ಅಂಗೀರಸರ ಮಗ ಗುರು 10ನೇ ಕಕ್ಷೆ. ಅಂದ್ರೆ ಎಷ್ಟು ಎತ್ತರದ ಸ್ಥಾನ ನೋಡಿ. ಭೃಗು ಪುರೋಮಾರ ಮಗ ಅಂದ್ರೆ ಶುಕ್ರ, ಅವನು 19ನೇ ಕಕ್ಷೆ. ಸೂರ್ಯ ಛಾಯಾಸುತನಾಗಿರುವಂತಹ ಶನಿ 26ನೇ ಕಕ್ಷೆ. ಅಂದ್ರೆ ಏನಾಯ್ತು, ಈ ದೇವತೆಗಳಲ್ಲೆಲ್ಲ ಅಂದ್ರೆ ನವಗ್ರಹ ದೇವತೆಗಳಲ್ಲಿ ಸ್ಥಾನ ಬಲದಿಂದ, ಕಕ್ಷಾ ತಾರತಮ್ಯದಿಂದ ಗುರು ದೇವಗುರುವಾಗಿರುವಂತಹ ಬೃಹಸ್ಪತಿ ಮೊದಲನೇ ಸ್ಥಾನದಲ್ಲಿರುವಂಥದ್ದು. ಅದಾದ ಮೇಲೆ ಸೂರ್ಯಚಂದ್ರರು, ಅದಾದ ಮೇಲೆ ಶುಕ್ರಾಚಾರ್ಯರು, ಅದಾದ್ಮೇಲೆ ಬುಧ, ಅದಾದ ಮೇಲೆ ಕುಜ, ಆಮೇಲೆ ಕೊನೆಯದಾಗಿ ಶನಿ ಬರುವಂಥದ್ದು. ಅಂದ್ರೆ ನೋಡಿ, ಆರಾಧನೆ ಮಾಡೋ ಸಂದರ್ಭದಲ್ಲಿ, ನವಗ್ರಹಗಳ ಆರಾಧನೆಯನ್ನ ಮಾಡೋ ಸಂದರ್ಭದಲ್ಲಿ ತಂದೆ ತಾಯಿಯರ ಹೆಸರನ್ನೂ ಹೇಳಿದ್ರು. ಅದಿತಿ ಕಶ್ಯಪರ ಮಗನಾಗಿರುವಂತಹ ಸೂರ್ಯ. 7 ಜನ ಗ್ರಹಗಳು, ಅವರ ತಂದೆ ತಾಯಿಗಳು, ಅವರು ಯಾವ ಕಕ್ಷೆಯಲ್ಲಿ ಬರ್ತಾರೆ, 7ರ ಮಹತ್ವದಲ್ಲಿ ನಾವು ತಿಳಿದುಕೊಂಡಿರುವಂತಹ ವಿಶೇಷವಾದ ಒಂದು ಮಾಹಿತಿ.